ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇನ್ಫೈನೈಟ್ ಫಿಸಿಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ಕರ್ನಾಟಕ ಎಜುಕೇಷನ್ ಅಥಾರಿಟಿ ಅಂದರೆ KEA ಅಥಾರಿಟಿ ಏನಿದೆ ಅದು ನಮ್ಮದು KCET ಎಕ್ಸಾಮ್ ಟೈಮ್ ಟೇಬಲ್ ಮತ್ತು ಅಫಿಷಿಯಲ್ ಸಿಲೆಬಸ್ ಕಾಪಿಯನ್ನು ರಿಲೀಸ್ ಮಾಡಿದೆ. ಅದನ್ನು ನೋಡೋಣ ಮತ್ತು KEA ಬಗ್ಗೆ ಇನ್ನಿತರ ನೋಟಿಫಿಕೇಶನ್ಗಳನ್ನು ಕೂಡ ನೋಡೋಣ. ಸೊ ವೆಬ್ಸೈಟಲ್ಲಿ ನೀವು ಹೋಗಬೇಕಾಗಿತ್ತು ಅಂತಂದರೆ KEA ಬೋರ್ಡ್ ಅಥವಾ KEA ಹೋಮ್ ಅಂತ ಸರ್ಚ್ ಮಾಡಿಕೊಂಡ್ರೆ ಈ ಪೇಜ್ ಓಪನ್ ಆಗ್ತದೆ. ಇದರಲ್ಲಿ ಫಸ್ಟ್ ಲಿಂಕನ್ನು ಕ್ಲಿಕ್ ಮಾಡಿಕೊಂಡ್ರೆ ನೀವು ಅದು ಅಫಿಷಿಯಲ್ ಪೇಜ್ಗೆ ಹೋಗ್ಬೋದು. ಇಲ್ಲಿ ನೀವು ಇತ್ತೀಚಿನ ಸುದ್ದಿಗಳ ಬಗ್ಗೆ ಒಂದು ನೋಟಿಫಿಕೇಶನ್ ಅಥವಾ ಲಿಂಕ್ಗಳನ್ನು ಇಲ್ಲಿ ಪಡ್ಕೋಬಹುದು. ನೀವು ಅದೇ ರೀತಿ ಒಂದು ಸ್ವಲ್ಪ ಕೆಳಗೆ ಬಂದರೆ ನಿಮ್ಗೆ ಇಲ್ಲಿ ಕಾಣಿಸ್ತದೆ ಇತ್ತೀಚಿನ ಪ್ರಕಟಣೆಗಳು ಅಂತ ನೋಡಿದಾಗ ಇಲ್ಲಿ ನೋಡ್ತಿರ್ಬೋದು ಭೌತಶಾಸ್ತ್ರದ ಪಠ್ಯಕ್ರಮ ಅಂದರೆ ಫಿಸಿಕ್ಸ್ ಸಿಲೆಬಸ್, ಬಯಾಲಜಿ, ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ ಸಿಲೆಬಸ್ ಕಾಪಿಗಳನ್ನು PDF ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಅದೇ ರೀತಿ ಇನ್ನು ಸ್ವಲ್ಪ ಕೆಳಗೆ ಬಂದರೆ ನಿಮ್ಗೆ ಇಲ್ಲಿ ಗೊತ್ತಾಗ್ತದೆ 17/1 ಅಂದರೆ January 17ಗೆ ಒಂದು ಲಿಂಕನ್ನು ಬಿಟ್ಟಿದ್ದಾರೆ. ಏನಂದರೆ UG ಮತ್ತು PG ಕೋರ್ಸ್ಗಳಿಗೆ ಪ್ರವೇಶಕ್ಕಾಗಿ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ವೇಳಾಪಟ್ಟಿ, ಅದನ್ನು ನೋಡೋಣ. ಓಕೆ, ಇಲ್ಲಿ ನೀವು ನೋಡ್ಬೋದು ಸಾಮಾನ್ಯ ಪ್ರವೇಶ ಪರೀಕ್ಷೆ ಅಂದರೆ CET ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅರ್ಜಿ ಸಲ್ಲಿಸುವ ಅವಧಿ ಅಂದರೆ ನೀವು ಅರ್ಜಿ ಸಲ್ಲಿಸೋದಕ್ಕೆ ಯಾವಾಗಿಂದ ಸ್ಟಾರ್ಟ್ ಮಾಡಬಹುದು ಅಂದರೆ 23rd January ಅಂದರೆ ಫೆಬ್ರವರಿ 21ಕ್ಕೆ ಎಂಡ್ ಆಗ್ತದೆ. ನಿಯರ್ಲಿ ನಿಮಗೆ ಒಂದು ತಿಂಗಳುಗಳ ಕಾಲ ಅವಕಾಶ ಇರ್ತದೆ. ಸೊ ಮತ್ತೆ ನೀವು ನೆಕ್ಸ್ಟ್ ಏನು ನೋಡ್ಬೇಕಾಗಿರೋದು ಅಂತಂದ್ರೆ ಪರೀಕ್ಷಾ ದಿನಾಂಕ, ಎಕ್ಸಾಮ್ ಡೇಟ್ಸ್ ಅವಾಗಿದ್ದಾವೆ 16th and 17th. 16th 2 ಎಕ್ಸಾಮ್ ಇರ್ತವೆ, ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಅಂದ್ರೆ ಮಾರ್ನಿಂಗ್ ಸೆಕ್ಷನ್ ಫಿಸಿಕ್ಸ್ ಅಂಡ್ ಆಫ್ಟರ್ನೂನ್ ಸೆಕ್ಷನ್ ಕೆಮಿಸ್ಟ್ರಿ. ಅದೇ ರೀತಿ 17th ಏಪ್ರಿಲ್ ನಿಮ್ಗೆ ಯಾವ ಪೇಪರ್ ಇರ್ತವೆ ಅಂತಂದ್ರೆ ಮ್ಯಾಥಮೆಟಿಕ್ಸ್ ಅಂಡ್ ಬಯಾಲಜಿ. ಅದೇ ರೀತಿ ಸರ್ ಇದೇನು ಸರ್ 18th ನನಗೆ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ಕನ್ನಡ ಭಾಷಾ ಪರೀಕ್ಷೆ ನೀವು ಬರಿಬೇಕಾ? ಕನ್ನಡ ಭಾಷಾ ಪರೀಕ್ಷೆ ಯಾರು ಬರಿಬೇಕು ಅಂತಂದ್ರೆ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳಿಗೆ ಮಾತ್ರ. ಹೊರನಾಡು ಮತ್ತು ಗಡಿನಾಡಲ್ಲಿ ಯಾರಿರ್ತಾರೋ ಆ ಅಭ್ಯರ್ಥಿಗಳಿಗೆ ಮಾತ್ರ ಒಂದು ಬೇಸಿಕ್ ಕನ್ನಡ ಎಕ್ಸಾಮ್ ಇರ್ತದೆ, ನಿಮ್ಮೆಲ್ಲರಿಗೂ ಅಲ್ಲ. ಸೊ ನೀವು 16th ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ, 17th ಏಪ್ರಿಲ್ ಮ್ಯಾಥಮೆಟಿಕ್ಸ್ ಅಂಡ್ ಬಯಾಲಜಿ ಪೇಪರ್ ನಿಮಗೆ ಇರ್ತವೆ ಅಂದ್ರೆ ಎಕ್ಸಾಮ್ಸ್ ಅವತ್ತಿನ ದಿನ ನೀವು ಬರೀಬೇಕಾಗ್ತದೆ. ಅದೇ ರೀತಿ ನಾವು ವೆಬ್ಸೈಟ್ಗೆ ಹೋದಾಗ ಮೀನ್ಸ್ ಇನ್ನೂ ಏನು ನೋಟಿಫಿಕೇಶನ್ಸ್ ಇದೆ ಅಂತಂದಾಗ ಇಲ್ಲಿ ನೀವು ಸಿಲೆಬಸ್ ಕಾಪಿಗಳನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಫಿಸಿಕ್ಸ್ ಸಿಲೆಬಸ್ ಕಾಪಿಯನ್ನು ನಾವು ನೋಡೋಣ. ಫಿಸಿಕ್ಸ್ ಕರ್ನಾಟಕ CET ಅಫಿಷಿಯಲ್ ಸಿಲೆಬಸ್, ಯೂನಿಟ್ ನಂಬರ್ 1 ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್, kinematics. So kinematics deals with 2 chapters, right? Motion in a straight line and motion in a plane, and laws of motion, work energy power, motion of system of particle and rigid body, gravitation, properties of bulk matter. In the sense we have to study 2 chapters there, mechanical properties of solids and fluids. So next, thermodynamics, behavior of perfect gas and kinetic theory, oscillations and waves. And this is all about first year syllabus. And next, second PUC physics syllabus, electrostatics, current, electricity, magnetic effects of current and magnetism, electromagnetic induction and alternating currents, electromagnetic waves, optics, dual nature of matter and radiation, atoms and nuclei. ಇದಿಷ್ಟು ಫಿಸಿಕ್ಸ್ ಸಿಲೆಬಸ್ ಆಗಿತ್ತು. ಮತ್ತೆ ನೀವು ಎಲ್ಲ ಸಬ್ಜೆಕ್ಟ್ಗಳ ಒಂದು ಸಿಲೆಬಸ್ ಕಾಪಿಯನ್ನ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ನೆನಪಿರ್ಬೇಕು, ನಿಮ್ಗೆ ಏನ್ ನೆನಪಿರ್ಬೇಕು ಅಂತಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕೆ ಈ ಒಂದು ವೆಬ್ಸೈಟ್ ಅಲ್ಲಿ ಓಪನ್ ಆಗ್ತಕ್ಕಂಥ ಡೇಟ್ ಯಾವುದು ಅಂತಂದ್ರೆ 23rd January ಅವರೆಗೂ ನೀವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡ್ಕೊಂಡು ಆಗ ನೀವು ಒಂದು CET ಆನ್ಲೈನ್ ಅಪ್ಲಿಕೇಶನ್ ಅನ್ನ ಹಾಕ್ಬೋದಾಗಿರ್ತದೆ. ಸೊ ಇದಿಷ್ಟು ಕರ್ನಾಟಕ ಎಜುಕೇಷನ್ ಅಥಾರಿಟಿ ಬಿಟ್ಟಿರ್ತಕ್ಕಂಥ ಒಂದು ಟೈಮ್ ಟೇಬಲ್ ಮತ್ತೆ ಸಿಲೆಬಸ್ ಕಾಪಿಗಳ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಟಿವ್ ವಿಡಿಯೋ ಇದಾಗಿತ್ತು. ನೀವೀಗ ಒಂದು ಕೆಲಸನ ಮಾಡಬೇಕಾಗ್ತದೆ. ಏನು ಕೆಲಸ ಸರ್? ನಿಮಗೆ ಯಾವುದೇ ಒಂದು ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿಸ್ ಕರ್ನಾಟಕ ಎಜುಕೇಷನ್ ಅಥಾರಿಟಿ ಎಕ್ಸಾಮ್ಸ್ KCET ಬಗ್ಗೆ ಮಾಹಿತಿ ಬೇಕಾಗಿತ್ತು ಅಂತಂದರೆ ನೀವೊಂದು ಸಣ್ಣ ಕೆಲಸನ ಮಾಡಬೇಕು. ನೀವು ಅಲ್ಲಿ ಕೆಳಗಡೆ ಒಂದು ರೆಡ್ ಕಲರ್ ಬಟನ್ ಕಾಣಿಸ್ತಾ ಇರ್ತದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ನಿಮಗೆ ಏನೇ ಪ್ರಶ್ನೆ ಅಥವಾ ಗೊಂದಲಗಳಿದ್ರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡ್ಬೋದು, ನಾನೇ ಖುದ್ದಾಗಿ ಆ ಕಾಮೆಂಟ್ಸ್ಗಳಿಗೆ ರಿಪ್ಲೈ ಮಾಡ್ತೇನೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಮುಂದಿನ ವಿಡಿಯೋವರೆಗೂ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಸೊ ವಿಡಿಯೋ ಮುಗೀತು ಅಂತ ಅನ್ಕೊಂಡಿರ್ಬೇಕಲ್ಲ, ಇಲ್ಲ ಇನ್ನೂ ವಿಡಿಯೋ ಮುಗ್ದಿಲ್ಲ. ಯಾಕಂತಂದ್ರೆ ನನಗೆ ಗೊತ್ತು ನೀವೇನು ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿಲ್ಲ. ಸೊ ದಯವಿಟ್ಟು ಆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಅನ್ನ ಆನ್ ಮಾಡಿ. ರೈಟ್, ಡನ್ ಆಯ್ತಾ? ಇನ್ನೂ ಸ್ವಲ್ಪ ಜನ ಮಾಡಿಲ್ಲ. ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಬೇಕು. ಮಾಡಿದ್ರಾ? ರೈಟ್, ಥ್ಯಾಂಕ್ ಯು.
See you in the next video.